ಪ್ರಜಾ ಜಗತ್ತು ನ್ಯೂಸ್ಗೆ ಸ್ವಾಗತ. ನೇರ ದಿಟ್ಟ ನಿರಂತರ. ಹುಕ್ಕೇರಿ ತಾಲೂಕಿನ ಸೋಲಾಪುರ ಗ್ರಾಮದ ಗ್ರಾಮ ನಾಗರಿಕ ಸೇವಾ ಕೇಂದ್ರದಲ್ಲಿ ಎಸ್ಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ 160ರಿಂದ 280 ರೂಪಾಯಿ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ. ಈ ಕೇಂದ್ರದ ಮಾಲೀಕನಾದ ಶಿವಾನಂದ ಸಾಳಾಯಿ ಅವರ ಹೆಸರಿನಲ್ಲಿರುವ ಗ್ರಾಮ ನಾಗರಿಕ ಸೇವಾ ಕೇಂದ್ರದಲ್ಲಿ ಆಪರೇಟರ್ ಕೆಲಸ ಮಾಡುವ ಯುವಕ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ. ಈಗಾಗಲೇ ಶಾಲಾ ಕಾಲೇಜುಗಳು ಪ್ರಾರಂಭವಾಗ್ತಿದ್ದಂತೆ ಮಕ್ಕಳಿಗೆ ಶಿಕ್ಷಣ ಸಲುವಾಗಿ, ಶಿಷ್ಯ ವೇತನ ಸಲುವಾಗಿ ಎಲ್ಲ ಪಾಲಕರಿಗೂ ಸಹ ಅಷ್ಟೇ ಈ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ತುಂಬಾ ಮಹತ್ವವಾಗಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಇಂಥ ಕೇಂದ್ರದವರು ಸಾರ್ವಜನಿಕರಿಂದ ಹಣ ಕಿತ್ತಲು, ಹಣ ಗಳಿಕೆ ಮಾಡುವ ದುರಾದೃಷ್ಟಿಯಿಂದ ಈ ಉದ್ಯೋಗಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಒಂದು ಬೆಲೆಯನ್ನು ನಿಗದಿ ಮಾಡಿದೆ, ಅದನ್ನು ಸರಿಯಾಗಿ ಪಾಲಿಸದೆ ಕಾನೂನು ಬಾಹಿರವಾಗಿ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಏಕೆಯಿಂದ ಕೇಂದ್ರಗಳ ಮೇಲೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗ್ತಿಲ್ಲ ಎಂದು ಜನರುಗಳ ಪ್ರಶ್ನೆಯಾಗಿದೆ. ಇಲ್ಲಿ ಯಾವುದೇ ರೀತಿಯ ಸರ್ಕಾರಿ ನಿಯಮ ಪಾಲನೆ ಮಾಡ್ತಿಲ್ಲ. ಬಡ ಸಾರ್ವಜನಿಕರಿಂದ ಹಣ ಲೂಟಿ ಜೊತೆ ಸುಲಿಗೆ ಮಾಡ್ತಿರೋ ಬಗ್ಗೆ ನಮ್ಮ ಕ್ಯಾಮೆರಾದಲ್ಲಿ ಕೆಲ ದೃಶ್ಯಗಳು ಸೆರೆಯಾಗಿವೆ. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸೋಲಾಪುರ ಗ್ರಾಮದ ಗ್ರಾಮ ನಾಗರಿಕ ಸೇವಾ ಕೇಂದ್ರದಿಂದ ಸರ್ವಸಾಮಾನ್ಯರಿಂದ ಹಣ ಲೂಟಿ ಬಡವರ ಕಿಸೆಗೆ ಕತ್ರಿ ಹಾಕ್ತಿದ್ದಾರೆ. ಮನೆ ಬಂದಂತೆ ಸಿಕ್ಕಾಪಟ್ಟೆ ಹಣ ಸುಲಿಗೆ ಮಾಡುವ ದಂಧೆ ನಡೆಯುತ್ತಿದೆ. ಯಾವಾಗ ನಿಲ್ಲುತ್ತೆ ಜನರ ಹಣ ಲೂಟಿ ಮಾಡುವ ದಂಧೆ? ಆದರೆ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನರನ್ನು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಹಣ ಗಳಿಸುವ ಉದ್ದೇಶದಿಂದ ಜನರಿಗೆ ಸುಳ್ಳು ಮಾಹಿತಿಗಳನ್ನು ನೀಡಿ ಸಾಮಾನ್ಯ ಜನರಿಗೆ ತೊಂದರೆ ನೀಡುವ ಉದ್ದೇಶವಾಗಿದೆ ಎಂದೆನಿಸುತ್ತಿದೆ. ಅಂದ್ರೆ 280 280 280 280 ಓಕೆ.